ಇದು ಲೈಫ್ ಇಷ್ಟೇನಲ್ಲಿ ಒಂದು ರೈನ್ ಸೀನ್ ಇತ್ತು. ಆ್ಯಕ್ಚುಲಿ ಸ್ಪೂಫ್ ಥರ ಬರೆದಿದ್ದು. ಯಾಕೆ ಎಲ್ಲ ನಮ್ಮ ರೊಮ್ಯಾಂಟಿಕ್ ಚಿತ್ರಗಳಲ್ಲೂ ಒಂದು ಹುಡುಗ ಒಂದು ಹುಡುಗಿಗೆ ಪ್ರಪೋಸ್ ಮಾಡಬೇಕಂದ್ರೆ ಮಳೆ ಆಗ್ತಾ ಇರುತ್ತೆ ಅನ್ನೋ ಇದರಲ್ಲಿ ಒಂದು ಫನ್ ಎಲಿಮೆಂಟ್ ಇರಲಿ ಅಂತ. ಸೊ ರೈನ್ ಸೀನ್ ನಾನು ಯಾವ ಫಿಲ್ಮಲ್ಲೂ ನಾನು ಬರೆದಿರೋದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ನನಗೆ ಜ್ಞಾಪಕ ಇರೋ ಹಾಗೆ ಬರೀ ಆ್ಯಕ್ಟ್ ಮಾಡಿರೋದ್ರಲ್ಲಿ ಒಂದಿತ್ತು. ಸೊ ಡೈರೆಕ್ಟ್ ಮಾಡೋ ಟೈಮಲ್ಲಿ ತುಂಬ ಡೌಟ್ಗಳಿತ್ತು, ಹೇಗೆ ರೈನ್ ಸೀನನ್ನು ಡೈರೆಕ್ಟ್ ಮಾಡೋದು ಅಂತ. ಬೆಸ್ಟ್ ಕ್ಲಬ್ ಹತ್ರ ಇರೋ ಒಂದು ಬಸ್ ಸ್ಟಾಪ್ನ ಹುಡುಕೊಂಡಿದ್ವಿ. ಅಲ್ಲಿ ಎಲ್ಲ ಅರೇಂಜ್ ಆಯಿತು. ಸುಮಾರು 200 ಜನ ಬಂದಿದ್ದರು. ರೈನ್ ಮಷೀನ್, ರೈನ್ ವಾಟರ್ ಎಲ್ಲನೂ ಸೇರಿಸಿದ್ರೆ ಅಷ್ಟು ಜನ ಇದ್ವಿ ಸೆಟ್ಟಲ್ಲಿ. ಕ್ಯಾಮ್ರಾ ಪ್ರೊಟೆಕ್ಷನ್ಗೆ ಅದೊಂದು ಟೆಂಟ್ ಥರ ಮಾಡಿದರು. ಮೇಜರಾಗಿ ಆ ರೈನ್ ಅಂದ ಕೂಡಲೇ ಒಂದು ಸ್ವಲ್ಪ ಕಷ್ಟ ಇದೆ ಶೂಟ್ ಮಾಡೋದು. ಮುಂಗಾರು ಮಳೆ ಹೇಗೆ ಮಾಡಿದ್ರೇನೋ ನನಗಂತೂ ಗೊತ್ತಿಲ್ಲ. ಸೊ ಜೂನಿಯರ್ಸ್ನ ಆರ್ಗನೈಸ್ ಮಾಡೋದು, ಆ ರೈನಲ್ಲಿ ಎಲ್ಲರೂ ಯಾರಿಗೂ ನೆನೆಯೋಕ್ಕೆ ಇಷ್ಟ ಇರಲ್ಲ, ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ನೆನ್ಕೊಂಡು ಹೋಗಿ ಅಂತ ಸೀನಲ್ಲಿ ನಿಲ್ಲಿಸ್ಬೇಕಾಗ್ತಿತ್ತು. ಸೀನಲ್ಲಿ ದಿಗಂತ್ ಇದ್ದ, ಸಿಂಧು ಇದ್ರು, ಜೊತೆಗೆ ಹೊಸ ನಟರು ಅಂದರೆ ನಮ್ಮ ಪ್ರೊಡ್ಯೂಸರ್ ಸಲಾಮ್ ಅಂತಿದ್ರು. ಅವ್ರ ಕೈಯಲ್ಲಿ ಅದೊಂದು ರೋಲ್ ಆ್ಯಕ್ಟ್ ಮಾಡಿಸಿದ್ರು. ಅಲ್ಲಿ ಬೆಂಚ್ ಇದೆ, ಕ್ರಾಸ್ ಮಾಡಕ್ಕೆ ಏನು ಮಾಡ್ತೀವಿ, ಬರಬೇಕು ಅಂದ್ರೆ ಹೆಂಗೆ ಬರ್ತೀವಿ ಅಲ್ಲಿ ಇಡ್ತಾವೆ. ಓಕೆ ಸರ್, ನಾವೆಲ್ಲ ಸೇಫ್ ಆಗಿ ಆ ಟೆಂಟ್ ಒಳಗಡೆ ಇದ್ದು ಶೂಟ್ ಮಾಡ್ತಿದ್ವಿ. ಇಲ್ಲಿ ಆಚೆ ಕಡೆ ಎಲ್ಲರೂ ಇದ್ದು ನಟರಿಂದ ಹಿಡಿದು ಬೋರ್ಡಲ್ಲಿ ಇನ್ನೇನು ಕಾಣಿಸ್ತಿದೆ ಹಾಗೆ. ನನಗೆ ಸಿಂಧೂನ ಈ ಥರ ನೆನೆಸಿದ್ರು ಅನ್ನೋದು ಗೊತ್ತೇ ಇರಲಿಲ್ಲ ಮೇಕಿಂಗ್ ನೋಡೋವರೆಗೂ. ಪಾಪ ಅಂತ ಅನ್ಸುತ್ತೆ ಈಗ ನೋಡಿದಾಗ. ಈ ಸಿನಿಮಾಲಿ ಅವಳನ್ನ ತುಂಬ ಸತಿ ಈ ಥರ ನೀರಲ್ಲಿ ನೆನೆಯೋ ಹಾಗೆ ಆಗಿದೆ. ತುಂಬ ಟಾರ್ಚರ್, ವೆದರ್ ರಿಲೇಟೆಡ್ ಟಾರ್ಚರ್ನ ಅನುಭವಿಸಿದವರು ಸಿಂಧು ಅನ್ಬೋದು. ಆಮೇಲೆ ಶುರು ಮಾಡಿದ್ದು ಒಂದು 2 ಗಂಟೆ ಆಗ್ತಿದ್ದಂಗೆ ಒಂದು ಗ್ರಿಪ್ ಬರೋಕ್ಕೆ ಶುರು ಆಯಿತು ಈ ಸೀನನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ. ಯಾಕಂದರೆ ಇದರಲ್ಲಿ ತುಂಬ ಫನ್ ಇತ್ತು ಈ ಸೀನಲ್ಲಿ, ತುಂಬ ನಗ್ಸತ್ತೆ ಕೂಡ ಆ ಲೈನ್ಸು. ಸೊ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗ್ತಿತ್ತು. ಇವರು ಸಲಾಮ್ನವ್ರ ಸೀನ್ ಬಂತು. ನನಗೆ ಮುಂಚೆಯಿಂದ ಸ್ವಲ್ಪ ಡೌಟ್ ಇತ್ತು, ಯಾಕಂದರೆ ಫಸ್ಟ್ ಟೈಮ್ ಸುಮ್ಮನೆ ಆ್ಯಕ್ಟ್ ಮಾಡಿಸ್ತಾ ಇದ್ದೀನಿ, ಅವ್ರ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ. ತಿಮ್ಮಪ್ಪ ಅಂತ ಮುಂದೆ ನೀವು ಹುಟ್ಟೋ ಮಕ್ಕಳಿಗೆ ನನ್ನ ಹೆಸರು ಆಯಿತಾ. ನೋಡಿದ್ರೆ ಸೆಟ್ಟಿಗೆ ಹೋದಾಗ ಒಂದೇ ಶಾಟ್, ಆ್ಯಕ್ಚುಲಿ ಒಂದೇ ಟೇಕಲ್ಲಿ ಪೂರ್ತಿ ಮುಗಿಸಿದ್ರು. ದಿಗಂತ್ ಕೂಡ ಸಾಕಷ್ಟು ಎಂಜಾಯ್ ಮಾಡ್ತಿದ್ದ ಸೀನನ್ನು. ಮಳೆ ಅದೆಲ್ಲ ಅವ್ನು ಹೇಗೂ ಸೆಕೆಂಡ್ ಹಾಫಲ್ಲಿ ನೆನೆಯೋದು. ಸೊ ಅವ್ನು ಸಿಂಧೂನ್ ರೇಗಿಸ್ಕೊಂಡು ಸೀನ್ ಮಾಡ್ತಿದ್ದು. ಇದರಲ್ಲಿ ಮೇಜರಾಗಿ ಟ್ರೈ ಮಾಡಿದ್ದೇನೆ ಒಂದು ಸ್ಪೂಫ್ ಎಲಿಮೆಂಟ್ ವರ್ಕ್ ಮಾಡೋಕ್ಕಾಗತ್ತಾ ಅನ್ನೋದು. ಯೂಶಲಿ ಒಂದು ಹುಡುಗ ನೆನೀತಾ ಇರ್ತಾನೆ ಮಳೆಯಲ್ಲಿ, ಹುಡುಗಿನ ಪ್ರಪೋಸ್ ಮಾಡ್ತಾನೆ, ಹಂಗಿರುತ್ತೆ. ನಮ್ಮದ್ರಲ್ಲಿ ಹುಡುಗನ್ನ ಒಂದು ಸ್ವಲ್ಪ ವೀಕ್ ಮಾಡಿಬಿಟ್ಟು ಹುಡುಗಿ ಧೈರ್ಯವಾಗಿ ಬಂದು ಅಂತ 4 ಜನ ಹುಡುಗರಿದ್ರು. ಅವರನ್ನು ಈ ಸೀನಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿದ್ವಿ. ಅವರೊಂಥರ ದಿಗಂತ್ಗೆ ಡಿಸಿಷನ್ ತಗೊಳ್ಳೋದ್ರಲ್ಲಿ ಹೆಲ್ಪ್ ಮಾಡುವಂಥ ಕ್ಯಾರೆಕ್ಟರ್ಸ್. ಪದೇ ಪದೇ ನಾನು ಒಬ್ಬ ಹೀರೋ ಅಂತ ಅಂದ್ಕೊಳ್ಳದೆ ನಾನು ಮಾಡೋ ದೊಡ್ಡ ತಪ್ಪು. ದೇವ್ರೆ, ಹೇಗಾದರೂ ಮಾಡಿ ಹುಡುಗಿರಿಂದ ನನಗೆ ಮುಕ್ತಿ ಕೊಡ್ಸಪ್ಪ ಪ್ಲೀಸ್. ಮಳೆ ಬರೋ ಹಂಗೇನಿಲ್ವಲ್ಲ. ವಿಶಾಲ್, 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 ನೀನು ಡೋರ್ ಲಾಕ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ನೀನು ಹಿಂದೆ ಬರೋಕ್ಕಾಗಲಿಲ್ಲ. ಗಾಡಿ ಬೇರೆ ಸ್ಟಾರ್ಟ್ ಆಗಲಿಲ್ಲ, ಅದಕ್ಕೆ ಇಲ್ಲಿ ತನಕ ಓಡ್ಕೊಂಡು ಬಂದೆ. ನೀನು ಯಾಕೆ ಕೋಪದಲ್ಲಿ ಏನೋ ಹೇಳ್ದೆ ಹೊರಟೋದೆ? ನನಗೆ ನೀನು ಅಂದರೆ ಇಷ್ಟ, ನೀನು ಅದನ್ನೇ ಹೇಳ್ತೀಯ ಅಂತ ಟೆರೆಸ್ ಮೇಲೆ ಕಾಯ್ಕೊಂಡಿದ್ದೆ. ವಿಶಾಲ್, ನಾನು ಇಷ್ಟ ಇಲ್ವಾ ನಿಂಗೆ? ಯಾಕೋ ಏನೋ ಇಂಥ ಸೀನ್ಗಳೆಲ್ಲ ನನ್ನ ಲೈಫಲ್ಲಿ ಪಬ್ಲಿಕಲ್ಲಿ ನಡೆಯುತ್ತೆ. ನನಗೆ ತುಂಬಾ ಬೇಗ ನೆಗಡಿ ಆಗುತ್ತೆ. ಕಾಫಿ ಕುಡಿಸ್ತೀಯ ವಿಶು? ಆಗ ನನ್ನ ಪಾಕೆಟಲ್ಲಿ ಬರೀ 50 ರೂಪಾಯಿ ಇತ್ತು ಅಷ್ಟೇ. ಕಾಫಿ ಕೇಳಿಸ್ತಲ್ಲ, ಜಾಗ ಬಿಡಿ. ಸಾರಿ. ಹಾಂ
ದುಡ್ಡಿದೆ ತಾನೆ? ಸ್ವಲ್ಪ ಕಮ್ಮಿ ಇದೆ. ಎಷ್ಟು ಬೇಕು? 100, ಸೇಫ್ಟಿಗೆ 200 ಕೊಡಿ. ತಗೋ. ಥ್ಯಾಂಕ್ ಯು. ನನ್ನ ಹೆಸರು ತಿಮ್ಮಪ್ಪ ಅಂತ. ಮುಂದೆ ನಿಮ್ಮಿಬ್ಬರಿಗೂ ಹುಟ್ಟೋ ಮಗುಗೆ ನನ್ನ ಹೆಸರೇ ಇಡಬೇಕು, ಆಯ್ತಾ? ಖಂಡಿತ. ಸರ್, ಛತ್ರಿ ಏನಾದರೂ ಅದಿದ್ರೆ ನಾನು ಯಾಕೆ ಇಲ್ಲಿ ಕೂತ್ತಾ ಇದ್ದೆ? ಕರೆಕ್ಟ್.